ಇನ್ನು ಪ್ರತಾಪ್ ಸಿಂಹ ವಿರುದ್ಧವೂ ಸಚಿವ ಮಧು ಬಂಗಾರಪ್ಪ ಕಿಡಿಕಾರಿದ್ರು. ಪ್ರತಾಪ್ ಸಿಂಹ ಏನ್ ದೊಡ್ಡ ನಾಯಕನ, ನನ್ನ ಕೇಸನ್ನ ಡೈವರ್ಟ್ ಮಾಡೋದಕ್ಕೆ ತಮ್ಮನ್ನ ಅರೆಸ್ಟ್ ಮಾಡಿದ್ರು ಅಂತಾರೆ. ಮರ ಕಡ್ದಿರೋದು ನಿಮ್ಮ ತಮ್ಮ, ನಾನಲ್ಲ. ಪ್ರತಾಪ್ ಸಿಂಹ ಗೌರವಯುತವಾಗಿ ಇರಬೇಕು ಅಂತ ಶಿವಮೊಗ್ಗದಲ್ಲಿ ಸಚಿವ ಮಧು ಬಂಗಾರಪ್ಪ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಪ್ರತಾಪ್ ಸಿಂಹ ಏನ್ ದೊಡ್ಡ ನಾಯಕನ ಅಂತ ಪ್ರಶ್ನೆ ಮಾಡಿದ್ದಾರೆ ಸಚಿವ ಮಧು ಬಂಗಾರಪ್ಪ. ನನ್ನ ಕೇಸನ್ನ ಡೈವರ್ಟ್ ಮಾಡೋದಕ್ಕೆ ತಮ್ಮನ್ನ ಅರೆಸ್ಟ್ ಮಾಡಿದ್ರು ಅಂತಾರೆ. ಮರ ಕಡ್ದಿರೋದು ನಿಮ್ಮ ತಮ್ಮ, ನಾನಲ್ಲ. ಪಾರ್ಲಿಮೆಂಟ್ಗೆ ಪಾಸ್ ಕೊಟ್ಟು ಏನ್ ಮಾಡಿದ್ರಿ ಗೊತ್ತಿದೆ. ಪ್ರತಾಪ್ ಸಿಂಹ ಗೌರವಯುತವಾಗಿ ಇರಬೇಕು ಅಂತ ಸಚಿವ ಮಧು ಬಂಗಾರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಪ್ರತಾಪ್ ಸಿಂಹ ಅದು ನೋಡಿದಪ್ಪ, ಇವತ್ತು ನನ್ನ ತಮ್ಮನ್ನ ಅರೆಸ್ಟ್ ಮಾಡಿದ್ದು ಮಧು ಬಂಗಾರಪ್ಪನ ವಿಚಾರನ ಡೈವರ್ಟ್ ಮಾಡೋದಂತ. ಇವನು ದೊಡ್ಡ ಪುಕ್ಕಲ ಡೈವರ್ಟ್ ಏನ್ರಿ ಅನ್ಕೊಂಡಿದ್ದಾರೆ. ಇದು ಮಾನ ಮರ್ಯಾದೆ ಇದೆ ಅವರಿಗೆ, ನಾಚಿಕೆ ಆಗಬೇಕು. ಅವರೊಬ್ರು ಬರಹಗಾರರು ಅವರು ಎಷ್ಟು ಪವಿತ್ರವಾಗಿರ್ಬೇಕು. ಅದನ್ನ ಇವ್ರು ಎಂತ ದೊಡ್ಡ ಮನುಷ್ಯ ನನಗೆ ಹೋಲಿಸ್ತಾರಲ್ರಿ. ಮರ ಕಳ್ತನ ಮಾಡಿರೋದು ಸರ್ಕಾರದ್ದು ಹಾಕ್ಬಿಟ್ಟು ನನಗೆ ಬಂದ್ಬಿಟ್ಟು ಇಲ್ಲ ಮಧು ಅವ್ರದ್ದು ಇದನ್ನ ಡೈವರ್ಟ್ ಮಾಡೋದು ಅಂತ ಹೇಳಿದ್ರೆ ಏನ್ ಅನ್ಕೊಂಡಿದಾರ ಅವರು. ನಾನು ಇವತ್ತು ಬರ್ಬೇಕಾದ್ರೆ ಯಾರೋ ನನಗೆ ಮಾಧ್ಯಮದವ್ರೆ ನಿಮ್ಮಂತವ್ರೆ ಕಳಿಸಿದ್ದು ಇದ್ರ ಬಗ್ಗೆ ರಿಯಾಕ್ಷನ್ ಕೊಡಿ ಅಂತ ಹೇಳಿ. ಎಂತ ನಾಚಿಕೆಗೇಡು ನೋಡ್ರಿ ಇವರು. ಅವ್ರು ಮಾಡಿರೋ ಘನತೆಕಾರ ಕೆಲಸ ಎಂತದ್ದು, ಯಾವ್ದು ವಿಸ್ತಾರ ಸೌಧನ ಎಂತದ್ದು, ಪಾರ್ಲಿಮೆಂಟ್ ಏನಂತೀರಿ ವಿಸ್ತಾರ, ಸೆಂಟ್ರಲ್ ವಿಸ್ತಾರ. ಪ್ರತಾಪ್ ಸಿಂಹ ಏನ್ ಮಾಡಿದ್ರು, ದೊಡ್ಡ ಪ್ರತಾಪನ ತೋರಿಸ್ಬಿಟ್ರಲ್ಲ ಅಲ್ಲಿ. ನಾನು ಅದ್ರ ಬಗ್ಗೆ ಇವತ್ತು ಮಾತಾಡಿಲ್ಲಪ್ಪ, ನಾನು ಮಾತಾಡಕ್ ಹೋಗಲ್ಲ. ಅದೆಲ್ಲ ಕಾನೂನು ಇರ್ತದೆ, ಎಲ್ಲ ಹೋಲ್ಸ್ಕೊಳ್ಳೋದು ನೋಡ್ರಿ. ಅವ್ರ ತಮ್ಮ ಕಳ್ಳ ಆದ್ರೆ ಮಧು ಬಂಗಾರಪ್ಪನ ರೆಸ್ಕ್ಯೂ ಮಾಡ್ಕಿನ, ಆದ್ರೆ ಅವ್ನ್ ರೆಸ್ಕ್ಯೂ ಮಾಡ್ಕಿನಕ್ ಇವ್ನು ನನ್ನ ಹೆಸರು ಯೂಸ್ ಮಾಡ್ತಾನ. ಅಲ್ಲ, ರಾಜಕಾರಣ ನೋಡಿ ಎಲ್ಲೆಲ್ಲಿಂದ ಎಲ್ಲೆಲ್ಲಿಗೆ ದಿಕ್ಕು ದೆಸೆ ಇಲ್ಲೇ ಇಲ್ವಾ. ಇದು ಎಲ್ಲ ಹಿಂಗೆ ಹಾಳಾಗ್ಬಿಟ್ರೆ ಕಷ್ಟ ಆಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.